ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ದಸರಾ ಉದ್ಘಾಟನೆ ಈಗ ರಾಜಕೀಯದ ಕಥಾವಸ್ತು. ಉದ್ಘಾಟಕರೇ ಕಥಾನಾಯಕರು. ಬಾನು ಮುಷ್ತಾಕ್ರ ಆಯ್ಕೆಯನ್ನ ಬಿಜೆಪಿ ವಿರೋಧಿಸ್ತಾನೆ ಇದೆ. ಮೂರ್ತಿ ಪೂಜೆಯನ್ನ ಒಪ್ಪದವರು ಚಾಮುಂಡಿಗೆ ಪುಷ್ಪಾರ್ಚನೆ ಹೇಗೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಿದೆ. ಸೈಲೆಂಟ್ ಆಗಿದ್ದ ದಳಪತಿಗಳು ಈಗ ಧ್ವನಿ ಎತ್ತಿದ್ದಾರೆ. ಚಾಮುಂಡಿ ಬೆಟ್ಟ ವಕ್ಫ್ ಆಸ್ತಿನ ಹಿಂದೂಗಳ ಸ್ವತ್ತಲ್ಲ ಎಂದ ಡಿಕೆಶಿಗೆ ಕೇಸರಿ ಪಡೆ ಕೇಳ್ತಾ ಇರೋ ಪ್ರಶ್ನೆ ಇದು. ಹಿಂದೂ ಶ್ರದ್ಧಾ ಕೇಂದ್ರಗಳೇ ನಗರ ನಕ್ಸಲ್ ಟಾರ್ಗೆಟ್ ಎನ್ನುತ್ತಾ ಬಿಎಲ್ ಸಂತೋಷ್ ಟೀಕಿಸಿದ್ದಾರೆ. ಸಿಎಂ ಆಗೋಕೆ ಈ ಮಾತು ಅಂತ ವಿಜಯೇಂದ್ರ ಗೆಸ್ ಮಾಡಿದ್ದಾರೆ. ಡಿಕೆಶಿ ಇನ್ಮೇಲೆ ಮೌನಕ್ಕೆ ಜಾರುವ ಮಾತನ್ನಾಡಿದ್ದಾರೆ. ಇದೊಂದು ಕಾಲ್ಪನಿಕ ಕಥೆ. ಸುಜಾತ ಭಟ್ ಪಾತ್ರಧಾರಿ. ಇಲ್ಲದ ಪಾತ್ರವೇ ಅನನ್ಯ. ಈ ಸ್ಟೋರಿಯನ್ನ ಎಸ್ಐಟಿ ರಿವೀಲ್ ಮಾಡ್ತಾ ಇದೆ. ಮಗಳ ಬಗ್ಗೆ ದಾಖಲೆ ಕೊಡದ ಸುಜಾತಾಗೆ ಸಂಕಷ್ಟ ಎದುರಾಗಿದೆ. ಬುರುಡೆ ಹುಡುಕೋಕ್ ಬಂದಂತಹ ಚೆನ್ನ ಸೌಜನ್ಯ ಸುಳಿಯಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಧರ್ಮಸ್ಥಳದ ಬಗ್ಗೆ ದಳಪತಿ ಧ್ವನಿ ಎತ್ತಿದ್ದಾರೆ. ಪ್ರಕೃತಿ ಮಾತೆಯ ಮುನಿಸಿಗೆ ಉತ್ತರದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಮೇಘರಾಜನ ರಣರೌದ್ರಾವತಾರದ ಜೊತೆ ಭೂತಾಯಿ ಜನರನ್ನ ಬಲಿ ಪಡೆಯುತ್ತಿದ್ದಾಳೆ. ವರುಣನ ಅವಕೃಪೆಗೆ ಬಹುತೇಕ ರಾಜ್ಯಗಳಲ್ಲಿ ಮನೆಗಳು, ಸೇತುವೆಗಳು ಸರ್ವನಾಶವಾಗ್ತಾ ಇವೆ. ಇದು ಜಲಪ್ರಳಯವೇ ಎಂಬ ಭೀತಿ ಆವರಿಸಿದೆ. ಸಕ್ಕರೆ ನಾಡಿನಲ್ಲಿ ಪ್ರೀತಿಗಾಗಿ ಯುವಕನ ಪ್ರಾಣ ಹೋಗಿದೆ. ಅಪ್ರಾಪ್ತಿಯ ಜೊತೆ ಪ್ರೇಮದ ಬಲೆಗೆ ಬಿದ್ದ ಯುವಕನ ಕೊಲೆಗೈದು ಆಕ್ಸಿಡೆಂಟ್ ಅಂತ ಬಿಂಬಿಸಿರುವ ಆರೋಪ ಕೇಳಿಬಂದಿದೆ. ಇತ್ತ ಬೆಂಗಳೂರಿನಲ್ಲಿ ಮದುವೆಯಾದ 3 ವರ್ಷಕ್ಕೆ ವರದಕ್ಷಿಣೆ ಕಿರುಕುಳಕ್ಕೆ ಪ್ರಾಣ ಬಿಟ್ಟಿರೋ ದುರ್ಘಟನೆ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.